ರಾಜ್ಯ ಬಿಜೆಪಿ ನಾಯಕರನ್ನ ಕಾಡುತ್ತಿವೆ 5 ಸಮಸ್ಯೆ. ಜಿ ಕಂಟಕಕ್ಕೆ ಮುಕ್ತಿ ಕೊಡ್ತಾರಾ ವಿಶ್ವನಾಥ್? ಕಮಲದ ಟೀಕೆಗೆ ಕಾಂಗ್ರೆಸ್ ಕೆಂಡ ಕಾರಿದ್ದಕ್ಕೆ ರಾಜ್ಯ ಬಿಜೆಪಿ ನಾಯಕರನ್ನ ಕಾಡುತ್ತಿವೆ 5 ಸಮಸ್ಯೆ. ಆ 5 ಸಮಸ್ಯೆಗಳ ಜೊತೆಗೆ ಜಿ ಕಂಟಕ ಕೂಡ ಇನ್ನಿಲ್ಲದಂತೆ ಬಾಧಿಸುತ್ತಿದೆಯಂತೆ. ಆ ಕಂಟಕದಿಂದ ಪಾರಾಗೋಕೆ ರಾಜ್ಯ ಬಿಜೆಪಿ ವಿಶ್ವನಾಥ್ ಮೊರೆ ಹೋಗುತ್ತಾ? ಅಷ್ಟಕ್ಕೂ ಕಮಲದ ಟೀಕೆಗೆ ಕಾಂಗ್ರೆಸ್ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನಗಳಲ್ಲಿ ಜಯಗಳಿಸಿ ಸ್ಪಷ್ಟ ಬಹುಮತದ ಸರ್ಕಾರ ರಚನೆ ಮಾಡಿದ್ರು ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿಯಿಲ್ಲ. ಇದು ಪ್ರತಿಪಕ್ಷವಾದ ಬಿಜೆಪಿ ಆರೋಪವಾಗಿದೆ. ಪಕ್ಷದಲ್ಲಿನ ಬಣ ರಾಜಕೀಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕಾಡುತ್ತಿದೆ. ಬರಗಾಲ, ಜಲಾಶಯಗಳು ಖಾಲಿಯಾಗಿರುವುದು, ಬೆಲೆ ಏರಿಕೆ, ಕಲುಷಿತ ನೀರು ಪೂರೈಕೆ ಮತ್ತು ರೈತರ ಆತ್ಮಹತ್ಯೆ ಸಮಸ್ಯೆಗಳು ಕರ್ನಾಟಕ ರಾಜ್ಯವನ್ನ ಕಾಡುತ್ತಿವೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ಕಾಡುತ್ತಿರೋ 5 ಸಮಸ್ಯೆಗಳು ಬೇರೆನೇ ಇವೆ. ಅವು ಬೇರೆ ಯಾವುವೂ ಅಲ್ಲ. ಬಿಕೆ ಹರಿಪ್ರಸಾದ್, ಡಿಕೆ ಶಿವಕುಮಾರ್. ಬಿಕೆ ಹರಿಪ್ರಸಾದ್, ಡಿಕೆ ಶಿವಕುಮಾರ್ ಅಂತೇಳಿ ಬಿಜೆಪಿ ಟ್ವೀಟ್ ಮಾಡಿ ಹಂಗಿಸಿದೆ. ಇದಕ್ಕೆ ತಿರುಗೇಟು ಕೊಟ್ಟ ರಾಜ್ಯ ಕಾಂಗ್ರೆಸ್ ಕರ್ನಾಟಕದ ಬಿಜೆಪಿಯನ್ನ ಸಂತೋಷ್ ಜಿ ಮುಳುಗಿಸಿದ್ರು. ಕರ್ನಾಟಕದ ಬಿಜೆಪಿಯನ್ನ ಮೋದಿಜಿ ಕೈ ಬಿಟ್ರು. ಡಿಯರ್ ಕರ್ನಾಟಕ ಬಿಜೆಪಿ, ವಿರೋಧ ಪಕ್ಷದ ನಾಯಕನ ಆಯ್ಕೆಗೆ ಅದ್ಯಾರೋ ಸಂತೋಷ್ ಜಿ ಅವರ ಸಹಾಯವನ್ನಾದ್ರೂ ಪಡೆಯಿರಿ ಅಂತೇಳಿ ಚೈತ್ರ ಕುಂದಾಪುರ ವಂಚನೆ ಪ್ರಕರಣದಲ್ಲಿ ಕೇಳಿ ಬಂದಿರೋ ನಕಲಿ ವಿಶ್ವನಾಥ್ ಜಿ ಬಗ್ಗೆ ಕೋಟ್ ಮಾಡಿ ಕಾಂಗ್ರೆಸ್ ಬಿಜೆಪಿಯನ್ನ ಕುಟುಕಿದೆ. ಅಷ್ಟೇ ಅಲ್ಲ, ಆಗಸ್ಟ್ ನಲ್ಲಿರದ ದಾರಿದ್ರ್ಯ ಸೆಪ್ಟೆಂಬರ್ ನಲ್ಲಿ ಬಂದಿದ್ದು ಯಾರಿಗೆ? ಜೆಡಿಎಸ್ಗೋ ಬಿಜೆಪಿಗೋ? ಕುಮಾರಸ್ವಾಮಿಯೊಂದಿಗೆ ಹೋಗುವ ದಾರಿದ್ರ್ಯ ಬಿಜೆಪಿಗೆ ಬಂದಿಲ್ಲ ಎಂದಿದ್ರು ಸುನಿಲ್ ಕುಮಾರ್. ಬಿಜೆಪಿ ಜೊತೆ ಹೋಗುವ ದಾರಿದ್ರ್ಯ ನಮಗೆಲ್ಲ ಬಂದಿಲ್ಲ ಎಂದಿದ್ರು ಎಚ್ಡಿಕೆ. ಇಂತಹ ಯೂಟರ್ನ್ ಗಳಿಂದಲೇ ಉಭಯ ಪಕ್ಷಗಳನ್ನ ರಾಜ್ಯದ ಜನತೆ ನಂಬಿಕೆಗೆ ಅರ್ಹವಲ್ಲ ಅಂತ ತೀರ್ಮಾನಿಸಿ ಹೀನಾಯವಾಗಿ ತಿರಸ್ಕರಿಸಿದ್ದು. ದಾರಿದ್ರ್ಯ ಬಂದಿದ್ದು ಯಾರಿಗೆ ಅನ್ನೋದನ್ನ ಉಭಯ ಪಕ್ಷಗಳು ಅವಲೋಕನ ನಡೆಸಿ ರಾಜ್ಯದ ಜನತೆಗೆ ತಿಳಿಸಲಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ. ನಿಜ ಹೇಳಬೇಕು ಅಂದ್ರೆ ರಾಜ್ಯವನ್ನ ಆ 5 ಸಮಸ್ಯೆಗಳು ಇನ್ನಿಲ್ಲದಂತೆ ಕಾಡ್ತಿವೆ. ಹಾಗಾದ್ರೆ ಯಾವುವು ಗೊತ್ತಾ 5 ಸಮಸ್ಯೆಗಳು? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಬಿಜೆಪಿ ಸಮಸ್ಯೆ ನಂಬರ್ 1, ಮೋದಿ ಬೆಲೆ ಏರಿಕೆ. ರಾಜ್ಯ ಬಿಜೆಪಿ ಮತ್ತು ಕೇಂದ್ರ ಬಿಜೆಪಿಗೆ ಚುನಾವಣೆಯಲ್ಲಿ ಅತಿ ದೊಡ್ಡ ಸಮಸ್ಯೆಯಾಗಿ ಕಾಡೋದು ಬಿಜೆಪಿಯ ಕರ್ಮಫಲಗಳು. ಅಂದ್ರೆ ಕಳೆದ 9 ವರ್ಷಗಳಿಂದ ನಿರಂತರವಾಗಿ ಏರಿಸುತ್ತಿರೋ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ. ಅದೇ ರೀತಿ ಇವುಗಳ ಎಫೆಕ್ಟ್ ನಿಂದ ಇತರೆ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿ ಕೂತಿವೆ. ಈ ಸಮಸ್ಯೆಯಿಂದ ಬಿಜೆಪಿ ಮುಂಬರುವ ಚುನಾವಣೆಗಳಲ್ಲಿ ಪಾರಾಗೋದು ಹೇಗೆ ಅನ್ನೋದೇ ಈಗಿರೋ ಯಕ್ಷ ಪ್ರಶ್ನೆ. ಬಿಜೆಪಿ ಸಮಸ್ಯೆ ನಂಬರ್ 2, ಕನ್ನಡ ವಿರೋಧಿ ನಿಲುವು. ಬಿಜೆಪಿ ನಾಯಕರು ಮೋದಿ ಹಂಗೆ, ಅಮಿತ್ ಶಾ ಹಿಂಗೆ, ನಾವೇ ಗ್ರೇಟು. ಚುನಾವಣಾ ಟೈಮ್ ಅಲ್ಲಿ ಮೋದಿ ಬಂದು ಗಾಳಿಯಲ್ಲಿ ಕೈ ಬೀಸಿ ಹೋದ್ರೆ ಸಾಕು, ಕರ್ನಾಟಕದ ಮತದಾರರು ಬಿಜೆಪಿಗೆ ಮತ ಹಾಕ್ತಾರೆ. 2019ರಲ್ಲಿ 28 ಎಂಪಿ ಸೀಟುಗಳ ಪೈಕಿ 25 ಸೀಟು ಗೆದ್ದಿಲ್ವಾ ಬಿಜೆಪಿ ಅಂತೇಳಿ ಬಿಜೆಪಿ ನಾಯಕರು ಜಂಬ ಕೊಚ್ಕೊಳ್ಬಹುದು. ಆದ್ರೆ ಮೋದಿ ಮತ್ತು ಅಮಿತ್ ಶಾ ತವರು ರಾಜ್ಯ ಗುಜರಾತ್ ನ ಅಮೂಲ್ ಜೊತೆ ಕರ್ನಾಟಕದ ನಂದಿನಿ ಹಾಲಿನ ಉದ್ಯಮವನ್ನ ವಿಲೀನಗೊಳಿಸೋಕೆ ನೋಡಿದ್ದು ಇಂದಿಗೂ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಬ್ಯಾಂಕಿಂಗ್ ಸೇರಿದಂತೆ ಸಾಕಷ್ಟು ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ನಡೆಸಲಾಗುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರವೇ ಇರುತ್ತೆ. ಇದು ಪರೋಕ್ಷವಾಗಿ ಕೇಂದ್ರ ಬಿಜೆಪಿ ನಾಯಕರು ಕನ್ನಡಿಗರ ಮೇಲೆ ಹಿಂದಿ ಏರುತ್ತಿದ್ದಾರೆ ಅನ್ನೋ ಆರೋಪವಿದೆ. ಇದೇ ರೀತಿ ಜಿಎಸ್ಟಿ ಪಾಲಲ್ಲಿ ತಾರತಮ್ಯ, ನೆರೆ ಪರಿಹಾರದ ಹಣ ಬಿಡುಗಡೆ ಮಾಡುವಲ್ಲಿ ತಾರತಮ್ಯ, ಕಳಸಾ ಬಂಡೂರಿ ಮತ್ತು ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕ ಪರ ಕೇಂದ್ರ ಬಿಜೆಪಿ ನಾಯಕರು ನಿಲ್ಲದೇ ಇರೋದು ಕನ್ನಡಿಗರನ್ನ ಕೆರಳಿಸಿದೆ. ಇದರಿಂದ ಲೋಕಸಭಾ ಚುನಾವಣೆಯಲ್ಲಿ ಕನ್ನಡಿಗರು ಬಿಜೆಪಿಗೆ ಪಿಕ್ಚರ್ ತೋರಿಸೋದು ಗ್ಯಾರಂಟಿ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಬಿಜೆಪಿ ಸಮಸ್ಯೆ ನಂಬರ್ 3, ಗ್ಯಾರಂಟಿ ಗುದ್ದು. ರಾಜ್ಯ ಬಿಜೆಪಿಗೆ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರ್ತಿರೋ 5 ಗ್ಯಾರಂಟಿಗಳು. ನಿಮ್ಗೆ ಗೊತ್ತಿರಲಿ, ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಡವರು ಮತ್ತು ಮಧ್ಯಮ ವರ್ಗಗಳಿಗಾಗಿ ಯಾವುದೇ ಜನಪರ ಕಾರ್ಯಕ್ರಮಗಳನ್ನು ತಂದಿರಲಿಲ್ಲ. ಚುನಾವಣೆಗೆ ಕೇವಲ 6 ತಿಂಗಳು ಬಾಕಿ ಇದ್ದಾಗ ಮೀಸಲಾತಿ ಹೆಚ್ಚಳದ ನಾಟಕವಾಡಿದ್ದು ಬಿಟ್ರೆ ಬೇರೇನು ಮಾಡಲಿಲ್ಲ. ಹೀಗಾಗಿ ಸಹಜವಾಗಿ ರಾಜ್ಯ ಬಿಜೆಪಿ ಮತ್ತು ಕೇಂದ್ರ ಬಿಜೆಪಿ ನಾಯಕರ ಮೇಲೆ ಬಡವರ ವಿರೋಧಿ ಹಣೆ ಪಟ್ಟಿ ಇದೆ. ಇದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಸಮಸ್ಯೆಯಾಗಿ ಕಾಡೋದು ಗ್ಯಾರಂಟಿ. ಬಿಜೆಪಿ ಸಮಸ್ಯೆ ನಂಬರ್ 4, ಆಂತರಿಕ ಕಿತ್ತಾಟ. ಇನ್ನು ರಾಜ್ಯ ಬಿಜೆಪಿಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಜಾಸ್ತಿ. ಅದರಲ್ಲೂ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕನ ಸ್ಥಾನಕ್ಕಾಗಿ ಒಳಗೊಳಗೆ ಸ್ವಪಕ್ಷದ ನಾಯಕರ ವಿರುದ್ಧವೇ ಕತ್ತಿ ಮಸಿಯುತ್ತಿದ್ದಾರೆ. ಮತ್ತೊಂದು ಕಡೆ ವಲಸಿಗರು ಮತ್ತು ಮೂಲ ಬಿಜೆಪಿಗರ ನಡುವೆ ಕಿತ್ತಾಟ ಜೋರಾಗಿದೆ. ಬಿಎಸ್ವೈ ಅವರನ್ನ ಪಕ್ಷದಲ್ಲಿ ಸೈಡ್ಲೈನ್ ಮಾಡಿರುವುದಕ್ಕೆ ಕೆಲವರು ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿಯ ಕತ್ತೆ ಭಸ್ಮಾಸುರನ ವ್ಯತೆಯಾಗೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಬಿಜೆಪಿ ಸಮಸ್ಯೆ ನಂಬರ್ 5, ಮತ್ತೆ ಸೋಲುವ ಭೀತಿ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ 28 ಸಲ ಬಂದು ಪ್ರಚಾರ ನಡೆಸಿದ್ರು. 120 ಇದ್ದ ಬಿಜೆಪಿ ಎಂಎಲ್ಎಗಳ ಸಂಖ್ಯೆ 66ಕ್ಕೆ ಕುಸಿದಿದೆ. ಇದನ್ನ ನೋಡಿದ್ರೆ ಕರ್ನಾಟಕದಲ್ಲಿ ಮೋದಿಯಲ್ಲಿ ಕುಗ್ಗಿ ಹೋಗಿದೆ, ಮೋದಿ ಮ್ಯಾಜಿಕ್ ನಡೆಯಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಜೊತೆಗೆ ಕರ್ನಾಟಕದಲ್ಲಿ ಬಿಜೆಪಿ ಸೋತು ಸುಣ್ಣವಾದ ಮೇಲೆ ಕೇಂದ್ರ ಬಿಜೆಪಿ ನಾಯಕರು ಕರ್ನಾಟಕವನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ವಿಪಕ್ಷ ನಾಯಕ, ರಾಜ್ಯಾಧ್ಯಕ್ಷ ಹುದ್ದೆಗಳನ್ನ ಭರ್ತಿ ಮಾಡೋಕೆ ನಿರಾಸಕ್ತಿ ತೋರಿಸುತ್ತಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಹೀನಾಯ ಸೋಲು ಎದುರಾಗುವ ಭೀತಿ ಬಿಜೆಪಿಯನ್ನ ಕಾಡ್ತಿದೆ. ಇದೇ ಕಾರಣಕ್ಕೆ ಜೆಡಿಎಸ್ ಜೊತೆ ದೋಸ್ತಿಯ ಮಾತುಗಳು ಕೇಳಿ
ಬರ್ತಿರೋದು. ಹಾಗಾದ್ರೆ ರಾಜ್ಯ ಬಿಜೆಪಿಗೆ ಕಾಡ್ತಿರೋ ಈ 5 ಸಮಸ್ಯೆಗಳ ಬಗ್ಗೆ ನೀವೇನಂತೀರಾ? ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಪುಟಿದೇಳುತ್ತಾ ಮಗ್ಗಾಡಿ ಮಲಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.